ಹಂಪಿಗೆ ಬಂದರೆ ಮಿಸ್ ಮಾಡ್ದಲೇ ನೋಡಬೇಕಾಗಿರೋ ಜಾಗ ಅಂದರೆ ವಿಜಯ ವಿಠಲ ಟೆಂಪಲ್ಲು. ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ ಈ ಟೆಂಪಲನ್ನು ಏನಕ್ಕೆ ಕಟ್ಸಿದ್ರು, ಯಾವಾಗ ಕಟ್ಸಿದ್ರು, ಮತ್ತು ಯಾವಾಗ ಈ ಟೆಂಪಲ್ ಹಾಳಾಯಿತು ಅಂತ. ಜನರಲಿ ನಾವು ಹಂಪಿ ವಿಸಿಟ್ ಮಾಡಿದಾಗ ಗೈಡ್ಗಳು ಹೇಳ್ತಾರೆ ವಿಜಯ ವಿಠಲ ಟೆಂಪಲ್ ಕಟ್ಟಿಸಿದ್ದು ಕೃಷ್ಣದೇವರಾಯ ಅಂತ. ಆದರೆ ಅದಕ್ಕಿಂತ 100 ವರ್ಷ ಮುಂದೆನೇ ಈ ಟೆಂಪಲ್ ಇತ್ತು, ವಿಠಲ ಟೆಂಪಲ್ ಇತ್ತು. ಆದರೆ 1513ನೇ ಇಸ್ವಿಯಲ್ಲಿ ಒರಿಸ್ಸಾದ ಗಜಪತಿ ಮೇಲೆ ದಾಳಿ ಮಾಡಿ ಅವ್ರ ಮೇಲೆ ಗೆದ್ದಿದ್ದರ ಸಂಕೇತವಾಗಿ ಶ್ರೀಕೃಷ್ಣದೇವರಾಯ ಇದನ್ನು ಸಿಗ್ನಿಫಿಕೆಂಟಾಗಿ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ವಿಠಲ ಟೆಂಪಲ್ ಏನು ಇಲ್ಲಿ ಮೊದಲೇ ಇತ್ತು ಅದಕ್ಕೆ ವಿಜಯ ವಿಠಲ ಅಂತ ರೀನೇಮ್ ಮಾಡ್ತಾರೆ. ಇದು 1513ನೇ ಇಸ್ವಿಯಿಂದ 1565 ಅಂದರೆ ಈ ಎಂಪೈರ್ ಕೊಲ್ಯಾಪ್ಸ್ ಆಗೋವರೆಗೂ ಕೂಡ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾನೆ ಇತ್ತು. ಕೆಲವೊಂದು ಕಡೆ ನಾವಿಲ್ಲಿ ನೋಡ್ಬೋದು ಇನ್ನೂ ಅರ್ಧಂಬರ್ಧ ಕೆತ್ತನೆಗಳು ಆಗಿರೋವಂಥದ್ದು. ನಾವು ಹಂಪಿಗೆ ಬಂದು ಈ ಬಿದ್ದೋಗಿರೋ ದೇವಸ್ಥಾನಗಳನ್ನೆಲ್ಲ ನೋಡಿದಾಗ ನಮಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ದೊಡ್ಡ ಸಾಮ್ರಾಜ್ಯ, ಇಷ್ಟು ಶಕ್ತಿವಂತ ಸಾಮ್ರಾಜ್ಯ ಹೇಗೆ ಕೆಲವೇ ದಿನಗಳಲ್ಲಿ ಕೊಲ್ಯಾಪ್ಸ್ ಆಗಿಬಿಡ್ತಂತ. ಸೊ ಇವತ್ತು ಅದನ್ನು ಫೈಂಡ್ ಔಟ್ ಮಾಡೋಣ ಬನ್ನಿ. ಈ ಎಂಪೈರ್ ಕೊಲ್ಯಾಪ್ಸ್ ಆಗೋದಕ್ಕೆ ಏನೇನು ಕಾರಣ ಅಂತ ಬನ್ನಿ ತಿಳ್ಕೊಳ್ಳೋಣ. ಮೊದಲನೇ ರೀಸನ್ ಏನಂದರೆ ಓವರ್ ಕಾನ್ಫಿಡೆನ್ಸ್. 1565ರಷ್ಟೊತ್ತಿಗೆ ವಿಜಯನಗರ ಸಾಮ್ರಾಜ್ಯ ಅರ್ಧ ಭಾರತನೇ ಆಳ್ವಿಕೆ ಮಾಡ್ತಾ ಇರುತ್ತೆ. ಮತ್ತು ಇವ್ರ ಆಪೋಸಿಟಲ್ಲಿ ಅಹಮದಾಬಾದ್, ಬೀದರ್, ಗೋಲ್ಕೊಂಡ, ಬಿಜಾಪುರ್, ಬೀರರ್ ಈ 5 ಸುಲ್ತಾನರು ಇವ್ರ ಅಪೋಸಿಟಲ್ಲಿ ಇರ್ತಾರೆ. ಸೊ ಈ ಅಳಿಯ ರಾಮರಾಯ ಏನು ಮಾಡ್ತಾ ಇರ್ತಾರೆ ಅಂದರೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಇಟ್ಕೊಂಡಿರ್ತಾರೆ. ಅಂದರೆ ಒಬ್ಬರ ಮೇಲೆ ಇನ್ನೊಬ್ಬರು ಸುಲ್ತಾನನ್ನ ಎತ್ಕಟ್ಬಿಟ್ಟು ಅವರವರಲ್ಲೇ ಅಂದರೆ ಕಿತ್ತಾಡ್ಕೊಳ್ಳೋ ಹಾಗೆ ಮಾಡ್ತಾ ಇರ್ತಾರೆ. ಇದರಿಂದ ಸುಲ್ತಾನರಿಗೆ ಫುಲ್ಲು ಉರಿದೋಗ್ಬಿಡುತ್ತೆ. ಅವರೆಲ್ಲ ನಮ್ಮನ್ನೇ ಆಟ ಆಡಿಸ್ತಾ ಇದ್ದಾನಲ್ಲ ಅಂತ ಹಳೆಯ ದ್ವೇಷ ಎಲ್ಲ ಮರೆತುಬಿಟ್ಟು ಎಲ್ಲ ಸುಲ್ತಾನರು ಒಂದಾಗ್ಬಿಟ್ಟು ವಿಜಯನಗರ ಆಪೋಸಿಟಲ್ಲಿ ಒಂದು ದೊಡ್ಡ ಗ್ಯಾಂಗ್ ಕಟ್ಬಿಡ್ತಾರೆ. ಎರಡನೇ ರೀಸನ್ ಏನಂದರೆ ಟೆಕ್ನಾಲಜಿ. ವಿಜಯನಗರದ ಆರ್ಮಿ ಇನ್ನೂ ಹಳೆಯ ಕಾಲದ ಆನೆಗಳು ಮತ್ತು ಕತ್ತಿ ಗುರಾಣಿ ಮೇಲೆ ನಂಬಿಕೆ ಇಟ್ಕೊಂಡಿರ್ತಾರೆ. ಆದರೆ ಸುಲ್ತಾನರು ಅಪ್ಡೇಟ್ ಆಗಿರ್ತಾರೆ. ಅವ್ರ ಹತ್ರ ಪರ್ಷಿಯನ್ ಮತ್ತು ಟರ್ಕಿಯಿಂದ ಬಂದಿರೋವಂಥ ಫಿರಂಗಿಗಳಿರುತ್ತೆ. ಅಂದರೆ ಎಡವಟ್ಟಾಗಿದ್ದು ಎಲ್ಲಿ ಅಂದರೆ ಯುದ್ಧದಲ್ಲಿ ಸುಲ್ತಾನರು ದೊಡ್ಡ ದೊಡ್ಡ ಫಿರಂಗಿಗಳಿಂದ ಬೆಂಕಿ ಅಂದರೆ ಫಿರಂಗಿಗಳನ್ನ ಶೂಟ್ ಮಾಡಿದಾಗ ಅಷ್ಟು ಜೋರು ಸೌಂಡ್ ಬರ್ತಾಯಿತ್ತು. ಆ ಸೌಂಡ್ಗೆ ಆನೆಗಳು ಎದುರುಕೊಂಡು, ಆನೆ ಮತ್ತು ಕುದುರೆಗಳು ಎದುರುಕೊಂಡು ನಾವು ಚೆಲ್ಲಾಪಿಲ್ಲಿಯಾಗಿ ಎಲ್ಲ ಕಡೆ ಹೋಗ್ಬಿಡ್ತಾಯಿತ್ತು ಮತ್ತು ಸೈನಿಕರನ್ನ ತುಳಿಯೋದಕ್ಕೆ ಶುರು ಮಾಡಿಬಿಡ್ತು. ಮೂರನೇ ರೀಸನ್ ಏನಂದರೆ ನಮ್ಮದವರೇ ಕೈ ಕೊಟ್ಬಿಡ್ತಾರೆ. ಅಂದರೆ ರಾಮರಾಯರ ಜೊತೆ ಗಿಲಾನಿ ಬ್ರದರ್ಸ್ ಅಂತ ಮುಸ್ಲಿಮು ಕಮಾಂಡರ್ಸ್ ಇರ್ತಾರೆ. ಅವರು ಸಾವಿರಾರು ಜನ ಇರುವಂಥ ಸೈನಿಕರನ್ನ ಕಮಾಂಡ್ ಮಾಡ್ತಾ ಇರ್ತಾರೆ. ಅವರು ಯುದ್ಧ ಜೋರಾಗಿ ನಡೀತಾ ಇರೋವಂಥ ಸಮಯದಲ್ಲಿ ಏನು ಮಾಡಿಬಿಡ್ತಾರೆ ಅಂದರೆ ಇವರು ಪಾರ್ಟಿನ ಚೇಂಜ್ ಮಾಡಿಬಿಡ್ತಾರೆ. ಇವರು ಸುಲ್ತಾನ್ ಕಡೆ ಹೋಗ್ಬಿಡ್ತಾರೆ ಯುದ್ಧ ಮಾಡೋದಕ್ಕೆ. ಆವಾಗ ದೊಡ್ಡ ಕನ್ಫ್ಯೂಷನ್ ಶುರುವಾಗಿಬಿಡುತ್ತೆ. ರಾಮರಾಯರ ಕಡೆ ಇರೋಂಥ ಆರ್ಮಿ ಅವ್ರ ಕಡೆ ಇವರು ಗಿಲಾನಿ ಬ್ರದರ್ಸ್ ಹೋಗಿರ್ತಾರಲ್ಲ ಅವರು ನೋಡಿಬಿಟ್ಟು ಅವರಿಗೆ ಹೊಡಿಬೇಕಾ ಬೇಡವಾ ಅಂತ ದೊಡ್ಡ ಕನ್ಫ್ಯೂಷನ್ ಆಗುತ್ತೆ. ಅದರಿಂದ ಕೂಡ ಎಷ್ಟೊಂದು ಜನ ಸೈನಿಕರು ಸತ್ತು ಹೋಗ್ಬಿಡ್ತಾರೆ. ನಾಲ್ಕನೇ ರೀಸನ್ ಏನಂದರೆ ಸ್ಕೆಚ್ ಹಾಕಿ ಏಮಾರಿಸಿದ್ರು. ಕೃಷ್ಣಾ ನದಿ ದಡದಲ್ಲಿ ಯುದ್ಧ ನಡೀತಾ ಇತ್ತು. ನದಿ ದಾಟೋ ಸಮಯದಲ್ಲಿ ನಮ್ಮ ಸೈನಿಕರು ಕಾವಲು ಕಾಯ್ತಾ ಇರ್ತಾರೆ. ಸುಲ್ತಾನರು ಒಂದು ನಾಟಕ ಆಡ್ತಾರೆ. ಅವರು ನದಿ ದಾಟೋಕ್ಕೆ ಬೇರೆ ಜಾಗ ಹುಡುಕ್ತಾ ಇದ್ದೀವಿ ಅಂತ ಸುಳ್ಳು ಹೇಳಿ ದೂರ ಹೋದರು. ನಮ್ಮವರು ಅವರನ್ನು ಫಾಲೋ ಮಾಡ್ಕೊಂಡು ಹೋದರು. ರಾತ್ರೋರಾತ್ರಿ ಸುಲ್ತಾನರು ವಾಪಸ್ ಬಂದು ಖಾಲಿ ಇದ್ದ ಜಾಗದಲ್ಲಿ ನದಿ ದಾಟಿ ನಮ್ಮವರನ್ನು ಸುತ್ತುವರೆದ್ಬಿಡ್ತಾರೆ. 5ನೇ ರೀಸನ್ ಏನಂದರೆ ರಾಜನ ಸಾವು. ರಾಮರಾಯರಿಗೆ 80 ವರ್ಷ ಆಗಿದ್ದರು. ಪಲ್ಲಕ್ಕಿ ಮೇಲೆ ಕೂತು ಯುದ್ಧ ಮಾಡ್ತಾಯಿದ್ರು. ಗಲಾಟೆಯಲ್ಲಿ ಅವರ ಶತ್ರುಗಳ ಕೈಗೆ ಸಿಕ್ಕಾಕೊಂಡ್ಬಿಟ್ರು. ಸುಲ್ತಾನರು ತಕ್ಷಣವೇ ರಾಮರಾಯ ತಲೆ ಕತ್ತರಿಸ್ಬಿಟ್ಟು ಒಂದು ಉದ್ದದ ಕಂಬದ ಮೇಲೆ ಸಿಕ್ಕಿಸಿದ್ರು. ಅದನ್ನು ನೋಡಿದ ತಕ್ಷಣ ನಮ್ಮ ಸೈನಿಕರಿಗೆ ಧೈರ್ಯನೇ ಹೊರಟೋಗ್ಬಿಡುತ್ತೆ. ರಾಜನೇ ಹೋದ ಮೇಲೆ ನಾವ್ಯಾಕೆ ಉಳಿಬೇಕಂತ ಎಲ್ಲರೂ ಭಯಪಟ್ಬಿಟ್ಟು ಓಡೋಗ್ಬಿಡ್ತಾರೆ. ಅಲ್ಲಿಗೆ ಯುದ್ಧ ಕೂಡ ಮುಗೀತು, ಸಾಮ್ರಾಜ್ಯ ಕೂಡ ಮುಗೀತು. ನಾವಿವಾಗಿದ್ದೀವಿ ಗೆಜ್ಜಲ ಮಂಟಪ ಅನ್ನೋ ಪ್ಲೇಸಲ್ಲಿ. ವಿಜಯ ವಿಠಲ ಟೆಂಪಲ್ಗೆ ಹೋಗೋ ದಾರಿಯಲ್ಲಿದೆ. ಇದು ತುಂಬ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ದೇವ್ರನ್ನ ತಂದು ಮೆರವಣಿಗೆಯಲ್ಲಿ ತೊಗೊಂಡು ಬಂದು ಇಲ್ಲಿ ಇಟ್ಟು ಪೂಜೆ ಮಾಡ್ತಾಯಿದ್ರು ಮತ್ತು ಇಲ್ಲಿಂದ ತೊಗೊಂಡು ಹೋಗ್ತಾಯಿದ್ರು ಅಂತ ಹೇಳ್ತಾರೆ. ಬನ್ನಿ ಈ ಆರ್ಕಿಟೆಕ್ಚರ್ ಹೇಗಿದೆ ಅಂತ ನೋಡೋಣ. ಸೊ ಆಲ್ಮೋಸ್ಟ್ ಒಂದು 600 ವರ್ಷ ಆಗಿದೆ ಇದು ಕಟ್ಟಿ, ಆದರೂ ಏನೂ ಆಗಿಲ್ಲ. ತುಂಬ ಚೆನ್ನಾಗಿ ಇವಾಗಲೂ ಕೂಡ ಇದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಮೇಲೆ ಹೋಗೋಣ, ನೋಡೋಣ ಹೇಗಿದೆ ಅಂತ. ಇಲ್ಲಿ ದೇವ್ರನ್ನ ಕರ್ಕೊಂಡು ಬಂದು ಇವಾಗಲೂ ಕೂಡ ಈ ಥರ ಆಚರಣೆಗಳೆಲ್ಲ ಕಡೆ ಇದೆ. ಆ ದೇವ್ರನ್ನ ಕರ್ಕೊಂಡು ಬಂದು ಒಂದು ಕಡೆ ಇಟ್ಟು ಪೂಜೆ ಮಾಡಿ ಮತ್ತೆ ವಾಪಸ್ ಕರ್ಕೊಂಡು ಹೋಗೋದು. ಸೊ ಇಲ್ಲಿ ಇಡ್ತಾಯಿದ್ರು ದೇವ್ರನ್ನ. ಎಷ್ಟು ಬ್ಯೂಟಿಫುಲ್ಲಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. 600 ವರ್ಷ ಆದರೂ ಏನೂ ಆಗಿಲ್ಲ ಇನ್ನು.
ಇದು ಮೋಸ್ಟ್ಲಿ ಆಂಜನೇಯಿಂದ. ನಾವಿಲ್ಲಿ ಮೇಲೆ ನೋಡ್ಬೋದು ಒಂದು ಬ್ಯೂಟಿಫುಲ್ ಕೆತ್ತನೆ ಮಾಡಿದ್ದಾರೆ ಮತ್ತು ಬಣ್ಣ ಕೂಡ ಹೊಡೆದಿದ್ದಾರೆ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ನಾವಿವಾಗ ಮುಂದೆ ಹೋಗೋಣ, ನೋಡೋಣ ಹೇಗಿದೆ. ಇನ್ನು ಆನ್ ದ ವೇ ವಿಜಯ ವಿಠಲ ಟೆಂಪಲ್ಗೆ ಹೋಗೋ ದಾರಿಯಲ್ಲಿ ಇಷ್ಟೊಂದು ಇನ್ನು ಕಲ್ಯಾಣಿ ಮತ್ತು ದೇವಸ್ಥಾನಗಳು ಕೂಡ ಇದೆ, ಎಕ್ಸ್ಪ್ಲೋರ್ ಮಾಡೋಣ. ಲೆಟ್ಸ್ ಗೋ. ಇವಾಗ ಆನ್ ದ ವೇ ಹೋಗ್ತಾ ಇದ್ದೀನಿ. ವಿಜಯ ವಿಠಲ ಟೆಂಪಲ್ಗೆ ಹೋಗ್ಬೇಕಂದ್ರೆ ಎಲೆಕ್ಟ್ರಿಕ್ ಗಾಡಿ ಕೂಡ ತೊಗೊಂಡು ಹೋಗ್ಬೋದು, ಇಲ್ಲಾಂದರೆ 1 ಕಿಲೋಮೀಟ್ರ್ ಆಗುತ್ತೆ, ನಡ್ಕೊಂಡು ಹೋಗ್ಬೋದು. ನಡ್ಕೊಂಡು ಹೋದರೆ ಒಳ್ಳೆಯದು, ಯಾಕೆಂದರೆ ಆನ್ ದ ವೇಕ್ಕೆ ಎಷ್ಟೊಂದು ಸ್ಪಾಟ್ಗಳಿದೆ. ಗಾಡಿಯಲ್ಲಿ ಹೋದರೆ ಅದನ್ನು ನೋಡೋದಕ್ಕೆ ಅವರು ನಿಲ್ಲಿಸೋದಿಲ್ಲ, ಡೈರೆಕ್ಟ್ ವಿಜಯ ವಿಠಲ ಟೆಂಪಲ್ ಹತ್ರ ಕರ್ಕೊಂಡು ಹೋಗ್ಬಿಡ್ತಾರೆ. ಬನ್ನಿ ನೋಡೋಣ ಇನ್ನೂ ಏನೇನಿದೆ ಅಂತ. ತುಂಬ ಇಂಟ್ರೆಸ್ಟಿಂಗ್ ಪ್ಲೇಸ್ ಇದು. ನಾವು ವಿಜಯ ವಿಠಲ ಟೆಂಪಲ್ ಒಳಗಡೆ ಹೋಗೋದಕ್ಕೆ ಮುಂಚೆ ಇಲ್ಲಿ ಇನ್ನೊಂದು ಮಂಟಪ ಸಿಗುತ್ತೆ. ಇಲ್ಲಿ ನಾವು ನೋಡ್ಬೋದು ಕುದುರೆ ರೀತಿ ಇರುವಂಥ ಒಂದು ಪ್ರಾಣಿ. ಜನರಲಿ ಇದು ಯಾಳಿ ಅಂತ ಕರೀತಾರೆ, ಯಾಕೆಂದರೆ ಒಂದು ಕುದುರೆ ದೇಹ ಇರುತ್ತೆ ಮತ್ತು ಎಲ್ಲ ಪ್ರಾಣಿಗಳು, ಆನೆಯ ಸೊಂಡಿಲೋ ಥರ, ನವಿಲಿನ ಕಿವಿ ಥರ ಎಲ್ಲ ಪ್ರಾಣಿದು ಒಂದೊಂದು ಕ್ಯಾರೆಕ್ಟರಿಸ್ಟಿಕ್ ತೊಗೊಂಡು ಅದಕ್ಕೆ ಒಂದು ಪ್ರಾಣಿ ಮಾಡಿದ್ದಾರೆ. ಅದರ ಹೆಸರು ಯಾಳಿ ಅಂತ. ಸೊ ಈ ಮಂಟಪದಲ್ಲಿ ಬಣ್ಣ ಕೂಡ ಹೊಡೆದಿದ್ದಾರೆ. ಇದು ಮೇ ಬಿ ಅವಾಗಿಂದ ಇರೋವಂಥದ್ದು ಕಾಣಿಸ್ತಾ ಇಲ್ಲ, ಇವಾಗ ರೀಸೆಂಟಾಗಿ ಬಣ್ಣ ಹೊಡೆದಿರ್ಬೋದು. ಅದಾದಮೇಲೆ ಅವೇನೂ ಚೇಂಜಸ್ ಮಾಡಿಲ್ಲ ಅನಿಸುತ್ತೆ. ಸೊ ನಾವಿಲ್ಲಿ ನೋಡ್ಬೋದು ಕುದುರೆ ಓಡಿಸ್ತಾ ಇರೋವಂಥದ್ದು. ಯಾಕೆಂದರೆ ಕುದುರೆ ಇವ್ರಿಗೆ ಯುದ್ಧ ಗೆಲ್ಲಬೇಕಂದ್ರೆ ಕುದುರೆ ತುಂಬ ಇಂಪಾರ್ಟೆಂಟ್ ಅನಿಮಲ್ಲು, ಯಾಕೆಂದರೆ ಅಷ್ಟು ಫಾಸ್ಟಾಗಿ ಮೂಮೆಂಟ್ ಆಗ್ತಾಯಿತ್ತು. ಮತ್ತು ಆದಿಲ್ ಶಾಹಿಗಳು ಯುದ್ಧದಲ್ಲಿ ಗೆಲ್ಲೋದಕ್ಕೆ ಈ ಕುದುರೆಗಳೇ ಕಾರಣ. ಯಾಕೆಂದರೆ ಅವರು ಅರೇಬಿಯಾದಿಂದ ಮತ್ತು ಬೇರೆ ಪರ್ಷಿಯಾದಿಂದ ಒಳ್ಳೆ ಕುದುರೆಗಳನ್ನ ಇಂಪೋರ್ಟ್ ಮಾಡ್ಕೊಳ್ತಾಯಿದ್ರು. ಇವರಿಗೆ ಅಷ್ಟು ಅನುಕೂಲ ಇರ್ತಾ ಇರಲಿಲ್ಲ. ಇಲ್ಲಿ ಎಷ್ಟೊಂದು ಕುದುರೆಗಳು ತೊಗೊಂಡು ಬಂದರೂ ಕೂಡ ಇಲ್ಲಿ ಮರಿ ಹಾಕಿದಂಥ ಕುದುರೆಗಳು ಅಷ್ಟು ಸ್ಟ್ರಾಂಗಾಗಿ ಇರ್ತಿರಲಿಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನೀವು ಹಂಪಿಯಲ್ಲಿ ಎಲ್ಲೇ ಬಂದರೂ ಕುದುರೆಗಳು ಎಲ್ಲ ಕಡೆ ನೋಡ್ತೀವಿ. ನಾವಿಲ್ಲಿ ನೋಡ್ಬೋದು ಕುದುರೆ ಆ ಪ್ರಾಣಿನ ಓಡಿಸ್ತಾ ಇರೋವಂಥ ಒಂದು ದೃಶ್ಯ. ಪೇಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ಇದೇನೆಂದರೆ ಎಲ್ಲ ಕಡೆ ಟೆಂಪಲ್ಗಳನ್ನ ಹೊಡೆದಿದ್ದಾರೆ, ಆದರೆ ಕೆಲವೊಂದು ಕಡೆ ಅಂತೂ ಏನೂ ಆಗಿಲ್ಲ. ಕೆಲವೊಂದು ಕಡೆ ತುಂಬ ಹಾಳಾಗಿದೆ. ವಿಚಿತ್ರ ಅದೇನಕ್ಕೆ ಕೆಲವೊಂದು ಮಾತ್ರ ಅಷ್ಟೊಂದು ಹಾಳು ಮಾಡಿದ್ದಾರೆ, ಬೇರೆ ಒಂದನ್ನು ಮುಟ್ಟಕ್ಕೆ ಹೋಗಿದ್ದಿಲ್ಲ. ಸೊ ನೀವಿಲ್ಲಿ ನೋಡ್ಬೋದು ಎಷ್ಟೆಲ್ಲ ಚಿತ್ರಗಳು ಮತ್ತು ಪ್ರಾಣಿಗಳು ಏನೇನಿದೆ ಅದನ್ನೆಲ್ಲ ಹೊಡೆದಿಲ್ಲ, ಹಾಗೇ ಇದೆ, ಹೆಂಗಿತ್ತೋ ಹಾಗೇ ಇದೆ ಅದು. ಸೊ ಬ್ಯೂಟಿಫುಲ್. ಇಲ್ಲಿ ನಾವು ಕೆಳಗಡೆ ನೋಡ್ತಾ ಇದ್ದೀವಿ, ಅದು ಯಾಳಿ ಅನ್ನೋದು ಏನೋ ಒಂದು ವಿಚಿತ್ರ ಪ್ರಾಣಿ. ಒಳಗಡೆ ಯಾವುದೂ ದೇವರಿಲ್ಲ ಇಲ್ಲಿ. ಎಲ್ಲ ಆವಾಗ ಯುದ್ಧ ಆದಾಗ ಟೈಮಲ್ಲಿ ಎಲ್ಲ ಎತ್ಕೊಂಡ್ಬಿಟ್ಟಿದ್ದಾರೆ, ಬೇರೆ ಕಡೆ ಸ್ಥಳಾಂತರ ಮಾಡಿಬಿಟ್ಟಿರ್ತಾರೆ. ಸೊ ಇವಾಗ ಯಾವುದೇ ದೇವರು ಪೂಜೆಗಳು ಯಾವುದೂ ಇರೋದಿಲ್ಲ ಇಲ್ಲಿ. ಎಷ್ಟು ಚಿಕ್ಕದಾಗಿದೆ ಎಂಟ್ರೆನ್ಸ್ ಇದಕ್ಕೆ. ಬೆಳಕು ನೋಡಿ ಯಾವ ಥರ ಬೀಳುತ್ತೆ ಒಳಗಡೆ ಬೆಳಕು. ಬನ್ನಿ ಇವಾಗ ಮುಂದೆ ಹೋಗೋಣ. ನಾವಿಲ್ಲಿ ಎರಡೂ ಕಡೆ ಏನು ನೋಡ್ತಾ ಇದ್ದೀವಿ ಇದು ಬಜಾರ್ಗಳು, ಆಗಿನ ಕಾಲದಲ್ಲಿದ್ದಂಥ ಬಜಾರ್ಗಳು. ಈ ಬಜಾರಲ್ಲಿ ಎಲ್ಲ ರೀತಿ ವಸ್ತುಗಳು ಮತ್ತು ಪ್ರಾಣಿಗಳು ಕೂಡ ಬೈಯಿಂಗ್ ಸೆಲ್ಲಿಂಗ್ ಆಗ್ತಾಯಿತ್ತು. ಇಲ್ಲಿ ಕುದುರೆಗಳು ನೀವು ಎಲ್ಲಿ ನೋಡಿದ್ರೂ ಕುದುರೆಗಳ ಚಿತ್ರ ತುಂಬ ಕಡೆ ಕಾಣಕ್ಕೆ ಸಿಗುತ್ತೆ. ಇಲ್ಲಿ ಕುದುರೆಗಳು ಕೂಡ ಎಲ್ಲ ಕಡೆಯಿಂದ ತೊಗೊಂಡು ಬರ್ತಾಯಿದ್ರು ಸೆಲ್ ಮಾಡೋದಕ್ಕೆ ಅಂತ. ಮತ್ತು ನಾವಿವಾಗ ಒಂದು ಪುಷ್ಕರಣಿ ಹತ್ರ ಬಂದಿದ್ದೀವಿ. ಇಲ್ಲಿ ನೀರಿನ ವ್ಯವಸ್ಥೆ ಕೂಡ ಇದೆ. ಅವರಿಗೆ ನೀರು ಬೇಕಾದರೆ ಬೈಯಿಂಗ್ ಸೆಲ್ಲಿಂಗ್ ಮಾಡೋ ಟೈಮಲ್ಲಿ ನೀರು ಅವಶ್ಯಕತೆ ಇದ್ದರೆ ಇಲ್ಲಿ ಉಪಯೋಗ ಮಾಡ್ಕೊತಾಯಿದ್ರು. ಬನ್ನಿ ನೋಡೋಣ. ಸೊ ನಾವಿವಾಗ ಪುಷ್ಕರಣಿ ಹತ್ರ ಇದ್ದೀವಿ. ಇಲ್ಲಿ ಇದನ್ನು ಏನಕ್ಕೆ ಯೂಸ್ ಮಾಡ್ತಾಯಿದ್ರು ಅಂದರೆ ಇಲ್ಲಿ ವ್ಯಾಪಾರಕ್ಕೆ ಬಂದಾಗ ಎರಡೂ ಕಡೆಯಲ್ಲಿ ನೀವು ನೋಡ್ಬೋದು ಮಂಟಪಗಳಿದೆ. ವ್ಯಾಪಾರಕ್ಕೆ ಬಂದಾಗ ಅಲ್ಲಿ ಅವರು ಸಾಮಾನುಗಳನ್ನ ಇಡ್ತಾಯಿದ್ರು. ಮತ್ತು ಈ ಪುಷ್ಕರಣಿಯಲ್ಲಿ ನೀರನ್ನ ಯೂಸ್ ಮಾಡ್ತಾಯಿದ್ರು. ಅವ್ರಿಗೆ ಬೇಕಾದರೆ ಕುಡಿಯೋದಕ್ಕೆ, ಬೇರೆ ಏನಾದಕ್ಕಾದರೂ ನೀರು ಬೇಕಾದಾಗ ಈ ಪುಷ್ಕರಣಿ ಯೂಸ್ ಮಾಡ್ತಾಯಿದ್ರು. ಬನ್ನಿ ನೋಡೋಣ ಹೇಗಿದೆ ಈ ಪುಷ್ಕರಣಿ ಅಂತ. ಇಲ್ಲಿ ಕುದುರೆಗಳು ಥರನೇ ಇದೆ. ಇದು ಯಾಳಿ ಅಲ್ಲ, ಇದು ಕುದುರೆ. ಒಳಗಡೆ ಹೋಗೋಣ. ಸೊ ಇವಾಗಲೂ ಕೂಡ ನೀರು ತುಂಬಿದೆ, ಚೆನ್ನಾಗಿ ಮಳೆ ಆಗಿರಬೇಕು ಇಲ್ಲಿ.
ಇಲ್ಲಿ ಕೂಡ ಮಂಟಪಗಳಿದೆ. ಸೊ ಇಲ್ಲೂ ಕೂಡ ಅವರು ಕೂತ್ಕೊಳ್ಳೋದಕ್ಕೆ ಎಲ್ಲ ಯೂಸ್ ಮಾಡ್ತಾಯಿದ್ರು ಅನಿಸುತ್ತೆ. ಮಧ್ಯದಲ್ಲಿ ಕೂಡ ಇದಿದೆ, ದೇವಸ್ಥಾನ ಥರ ಇದೆ, ಅದು ಮುಚ್ಕೊಂಡಿದೆ ಇವಾಗ. ಇಲ್ಲಿರೋ ಎಷ್ಟೊಂದು ಕಂಬಗಳು ಬಿದ್ದೋಗಿದೆ ಅನಿಸುತ್ತೆ. ಯಾವುದು ನಿಂತ್ಕೊಂಡಿದೆ ಅದು ಗಟ್ಟಿಯಾಗಿ ತುಂಬ ವರ್ಷಗಳಿಂದ ನಿಂತ್ಕೊಂಡಿದೆ. ಸೊ ಇಲ್ಲಿಂದ ಹೇಗೆ ಕಾಣಿಸುತ್ತೆ, ಬ್ಯೂಟಿಫುಲ್. ಇಲ್ಲೆಲ್ಲ ಒಂದು ಮೊಬಿ ಈಜು ಆಡ್ತಿರ್ಬೋದು, ನೀರು ಕುಡಿಯೋದು ಕೂಡ ಯೂಸ್ ಮಾಡಿರ್ಬೋದು. ಇವಾಗ ಕೂಡ ನೀರು ಇದೆ. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇದನ್ನೇನು ಹಾಳು ಮಾಡಿಲ್ಲ ಅವರು. ಇಲ್ಲಿಂದ ಕೂಡ ಎಂಟ್ರಿ ಇದಕ್ಕೆ. ಬ್ಯೂಟಿಫುಲ್ ಆಗಿದೆ. ಇದೆಲ್ಲ ಮುಚ್ಚೋಗಿತ್ತು ಅನಿಸುತ್ತೆ. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟವರು ಎಲ್ಲ ಹೂಳೆಲ್ಲ ಎತ್ತಿದ್ದಾರೆ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಾಂದರೆ ಇಷ್ಟು ಕ್ಲೀನಾಗಿರೋದಕ್ಕೆ ಚಾನ್ಸೇ ಇಲ್ಲ. ಬ್ಯೂಟಿಫುಲ್. ಸೊ ಇವಾಗ ಮುಂದೆ ಹೋಗೋಣ, ನೋಡೋಣ ಇನ್ನೂ ಏನೇನೆಲ್ಲ ಇದೆ ಇಲ್ಲಿ ಅಂತ. ಲೆಟ್ಸ್ ಗೋ. ನಾವಿಲ್ಲಿ ಏನು ಬಜಾರು ಎರಡೂ ಕಡೆ ನೋಡ್ತಾ ಇದ್ದೀವಿ, ಮತ್ತು ಈ ವಿಜಯ ವಿಠ್ಠಲ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಈ ರೋಡು ಬೆಸ್ಟ್ ಆಫ್ ದಿ ಬೆಸ್ಟ್ ಹ್ಯೂಮನ್ ಬೀಯಿಂಗ್ಸ್ ನೋಡಿದೆ, ವರ್ಸ್ಟ್ ಆಫ್ ದಿ ವರ್ಸ್ಟ್ ಹ್ಯೂಮನ್ ಬೀಯಿಂಗ್ಸ್ ಕೂಡ ನೋಡಿದೆ. ಎಲ್ಲ ಆಕಾಂಕ್ಷೆಗಳಿಟ್ಟು ಏನೇನೋ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅನಿಸುತ್ತೆ 1565ವರೆಗೂ. ಮತ್ತು ಆ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ಕೂಡ ನಡೀತಾ ಇರುತ್ತೆ, ಯಾಕೆಂದರೆ ಅದು ಮುಗ್ದಿರೋದಿಲ್ಲ. ಯಾವುದೇ ದೇವಸ್ಥಾನದ ಕನ್ಸ್ಟ್ರಕ್ಷನ್ನು ಅಷ್ಟು ಬೇಗ ಮುಗಿಯೋದಿಲ್ಲ. ಸೊ ಅಚಾನಕ್ಕಾಗಿ ಎಲ್ಲ ಸಾಮ್ರಾಜ್ಯ ಕೊನೆಗೊಂಡ್ಬಿಡುತ್ತೆ. ಇಲ್ಲಿ ನಾವೇನು ಓಡಾಡ್ತಾ ಇದ್ದೀವಿ, ಇಲ್ಲಿ ಎಲ್ಲ ರಾಜರುಗಳು ಕೂಡ ಓಡಾಡಿದ್ದಾರೆ. ಮತ್ತು ಏನು ಇದನ್ನು ಡಿಸ್ಟ್ರಾಯ್ ಮಾಡೋದಕ್ಕೆ ಬಂದರು ಆದಿಲ್ ಶಾಹಿಗಳು ಮತ್ತು ಬಹಮನಿ ಸುಲ್ತಾನ್ಸ್ ಎಲ್ಲ ಇಲ್ಲಿಗೆ ಬಂದರು. ಅವರು ಕೂಡ ಇದೇ ದಾರಿನೂ ಯೂಸ್ ಮಾಡ್ಕೊಂಡಿದ್ದಾರೆ. ಈ ಕಲ್ಲುಗಳು ಎಲ್ಲರನ್ನೂ ನೋಡಿದೆ ಅನಿಸುತ್ತೆ. ವೆರಿ ಇಂಟ್ರೆಸ್ಟಿಂಗ್. ಬನ್ನಿ ಮುಂದೆ ಹೋಗೋಣ. ನಾವಿವಾಗ ವಿಜಯ ವಿಠ್ಠಲ ಮಂದಿರದ ಅಪೋಸಿಟಲ್ಲಿದ್ದೀವಿ. ಇಲ್ಲಿಂದ ನೋಡೋಣ. ಸೊ ಎರಡೂ ಕಡೆ ವ್ಯಾಪಾರಕ್ಕೆ ಇದ್ದಂಥ ಈ ಮಂಟಪಗಳು, ಇದರಲ್ಲೆಲ್ಲ ವ್ಯಾಪಾರ ಮಾಡ್ತಾಯಿದ್ರು ಅನಿಸುತ್ತೆ. ಇಲ್ಲಿ ಒಂದು ವಾಚ್ ಟವರ್ ಕೂಡ ಇದೆ. ಏನಾದರೂ ಇಶ್ಯೂಸ್ ಆದರೆ ಅದನ್ನೆಲ್ಲ ರಿಸಾಲ್ವ್ ಮಾಡೋದಕ್ಕೆ ಒಂದು ವಾಚ್ ಟವರ್ ಕೂಡ ಇದೆ. ನೋಡೋಣ ಮುಂದೆ ಹೋಗಿ ಏನೇನು ಯಾವ ಥರ ಇದೆ ಅಂತ. ಇದು ಇಷ್ಟೊಂದು ಹೊಸ್ದಾಗಿ ಮಾಡಿರೋ ಥರ ಇದೆ ಇದು. ಸೊ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಎಲ್ಲಿ ಏನಾಗ್ತಾಯಿದೆ ಅಂತ ಆಲ್ಮೋಸ್ಟ್ 1 ಕಿಲೋಮೀಟ್ರ್ವರೆಗೂ ಗೊತ್ತಾಗುತ್ತೆ. ಬ್ಯೂಟಿಫುಲ್. ಇಲ್ಲೂ ಕೂಡ ಇದೆ. ಈಗ ಕೆಳಗಡೆ ಹೋಗೋಣ. ಇದನ್ನೆಲ್ಲ ಮೇ ಬಿ ವ್ಯಾಪಾರಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಇಲ್ಲೆಲ್ಲ ಏನು ಚಿತ್ರಗಳಿದೆ, ಯಾವುದು ಪ್ರಾಣಿ ಇದೆ ಇಲ್ಲೊಂದು. ಈ ವಿಠ್ಠಲ ದೇವಸ್ಥಾನದ ಪಕ್ಕನೇ ಇದು ಕೂಡ ಯಾವುದೋ ಒಂದು ಮಂಟಪ ಥರ ಇದೆ. ತುಂಬ ಹಾಳು ಮಾಡಿದ್ದಾರೆ ಇದನ್ನು, ಭಯಂಕರ ಹೊಡೆದಿದ್ದಾರೆ. ಆದರೆ ಇಲ್ಲಿ ತುಂಬ ಚೆನ್ನಾಗಿದೆ ಕಲಾಕೃತಿಗಳು. ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ. ಸೊ ಇಲ್ಲಿ ಯಾರೋ ಒಬ್ಬ ಆಟ ಆಡ್ತಿರೋ ಥರ ಇದೆ. ಇದು ಕೂಡ ಅದೇ ಥರ ಇದೆ. ಮೇಲೆ ಹತ್ತಿ
ಬ್ಯೂಟಿಫುಲ್. ಇದು ಕೃಷ್ಣ. ಇದು ಮೀನಿನ ಮೇಲೆ ಕುತ್ಕೊಂಡಿರೋ ಥರ. ಈ ಚಿತ್ರ ತುಂಬ ಚೆನ್ನಾಗಿದೆ. ಇದೊಂದು ಮಂಟಪ ಮಾತ್ರ ಉಳ್ಕೊಂಡಿದೆ, ಬೇರೆದೆಲ್ಲ ಏನಾಯಿತು ಗೊತ್ತಿಲ್ಲ. ಇಲ್ಲೂ ಒಂದು ಮಂಟಪ ಇದೆ. ಇದು ಏನೂ ಆಗಿಲ್ಲ, ಆಲ್ಮೋಸ್ಟ್ ಇದು 2 ಸ್ಟೋರಿ ಬಿಲ್ಡಿಂಗ್. ಇಲ್ಲೆಲ್ಲ ಎಷ್ಟು ಜನ ವ್ಯಾಪಾರಿಗಳು ಏನೆಲ್ಲ ವ್ಯಾಪಾರ ಮಾಡಿರ್ಬೋದು. ಬ್ಯೂಟಿಫುಲ್. ಇಲ್ಲಿ ಏನೋ ಒಂಥರ ಮಂಟಪ ಥರ ಇದೆ. ಮೇ ಬಿ ಇವಾಗ ರೂಟ್ಗಳೆಲ್ಲ ಚೇಂಜ್ ಆಗಿಬಿಟ್ಟಿದೆ. ಅವಾಗಿದ್ದಿದ್ದು ರೂಟ್ಗಳು ಇವಾಗಿಲ್ಲ. ಮತ್ತು ಹಳೆ ಕಾಲದಲ್ಲಿ ಆ ಕಾಲದಲ್ಲಿ ಯಾವ ಥರ ಬರ್ತಾಯಿದ್ರು ಆ ರೂಟ್ಗಳು ಕೂಡ ಇಲ್ಲ. ಸೊ ನಾವು ವಿಜಯ ವಿಠಲ ಟೆಂಪಲ್ಗಿಂತ ಹೋಗೋಕ್ಕೆ ಮುಂಚೆ ಇಲ್ಲಿ ಒಂದು ರಾಜರು ತುಲಾಭಾರ ಮಾಡ್ಕೊತಾ ಇದ್ದು ಒಂದು ತಕ್ಕಡಿ ಥರದ್ದು ಒಂದು ಪ್ಲೇಸ್ ಇದೆ. ಅದನ್ನು ವಿಸಿಟ್ ಮಾಡೋಣ ಬನ್ನಿ. ಆಮೇಲೆ ನಾವು ವಿಜಯ ವಿಠಲ ಟೆಂಪಲ್ ಒಳಗಡೆ ಹೋಗೋಣ. ಲೆಟ್ಸ್ ಗೋ. ನಾವಿವಾಗ ಏನು ನೋಡ್ತಾ ಇದ್ದೀವಿ, ಈ ತುಲಾಭಾರ ಮಂಟಪ. ಇಲ್ಲಿ ರಾಜನ ಒಂದು ಕಡೆ ಕೂರಿಸ್ಬಿಟ್ಟು ಇನ್ನೊಂದು ಕಡೆಯಿಂದ ಚಿನ್ನ ಬೆಳ್ಳಿ ಎಲ್ಲ ಹಾಕೋದು. ಸೊ ಅವನ ತೂಕಕ್ಕೆ ಸಮನಾಗಿ ಯಾರು ಕೆಲವರು ವ್ಯಾಪಾರಿಗಳಿರ್ತಾರೆ, ಅವ್ರಿಗೇನೋ ಕೆಲಸಗಳಾಗಬೇಕಾಗಿರುತ್ತೆ. ಸೊ ಈ ತುಲಾಭಾರದ ವಿಚಾರದಲ್ಲಿ ಅವರು ರಾಜನಿಗೆ ಆಗೋಷ್ಟು ಬೆಳ್ಳಿ ಅಥವಾ ಚಿನ್ನನ ಏನೋ ಕೊಟ್ಬಿಟ್ಟು ಅವ್ರ ಕೆಲಸ ಗೆದ್ಕೊಳ್ಳೋದು. ಸೊ ಅದಕ್ಕೆ ಯೂಸ್ ಮಾಡ್ತಿರ್ತಕ್ಕಂಥ ಪ್ಲೇಸ್ ಇದು. ಮುಂದೆ ನೋಡೋಣ. ಓಹ್, ಎಷ್ಟು ಹಳೇ ಮಂಟಪ, ಇನ್ನೂ ಹಾಗೆ ಇದೆ. ತೊಟ್ಟಿ ಕೂಡ ಇದೆ ಇಲ್ಲೊಂದು. ವಾಟರ್ ಕೂಡ ತುಂಬ ಸಿಟ್ಟಿದ್ದಾರೆ ಇಲ್ಲಿ.
ನಾವಿಲ್ಲಿ ಏನು ಚಿತ್ರ ನೋಡ್ತಾ ಇದ್ದೀವಿ, ಈ ಚಿತ್ರ ಏನು ನಮಗೆ ತೋರಿಸುತ್ತೆ ಅಂದರೆ ದೇವ್ರಿಗೆ ಯಾವ ಥರ ನಮಸ್ಕಾರ ಅವಾಗ ಮಾಡ್ತಾಯಿದ್ರು ಅಂತ ಈ ಚಿತ್ರಗಳು ನಾವೆಲ್ಲ ಕಡೆ ನೋಡ್ಬೋದು. ಸೊ ಇಲ್ಲಿ ಕೂಡ ಈ ಹಂಪಿಯಲ್ಲಿ ಎಲ್ಲ ಕಡೆ ಇದೇ ಥರ ಚಿತ್ರಗಳು, ಎಲ್ಲ ಎಲ್ಲಿ ದೇವಸ್ಥಾನಗಳಿದೆ ಅಲ್ಲೆಲ್ಲ ಇದೇ ಥರ ಚಿತ್ರಗಳನ್ನ ನಾವು ನೋಡಬಹುದು. ಸೊ ನಾವಿವಾಗ ವಿಜಯ ವಿಠಲ ಟೆಂಪಲ್ ಒಳಗಡೆ ಬಂದಿದ್ದೀವಿ, ಬನ್ನಿ ನೋಡೋಣ. ಸೊ ಎಂಟ್ರಿ ಆಗ್ತಾ ಇದ್ದಂಗೆ ಈ ಕಲ್ಲಿನ ರಥ ತುಂಬ ಫೇಮಸ್ಸು, 50 ರೂಪಾಯಿ ನೋಟಲ್ಲಿ ಕೂಡ ಕಾಣುತ್ತೆ. ಸೊ ಈ ಕಲ್ಲಿನ ರಥ ಒಂದೇ ಕಲ್ಲಿಂದ ಮಾಡಿರುವಂಥ ಒಂದು ದೊಡ್ಡ ಬಂಡೆನ ಕಡಿದು ಒಂದೇ ಕಲ್ಲಿನಿಂದ ಮಾಡಿರುವಂಥ ಮಂಟಪ ಇದು. ಮೊದಲು ದೇವರಿತ್ತು ಅನಿಸುತ್ತೆ, ಇವಾಗ ಯಾವುದು ದೇವರಿಲ್ಲ ಅಲ್ಲಿ. ಮತ್ತು ಈ ಚಕ್ರಗಳೇನಿದೆ ಇದು ಮೊದಲು ತಿರುಗ್ತಾ ಇತ್ತು, ಜನಗಳು ಹೋದವರೆಲ್ಲ ಚಕ್ರಗಳನ್ನ ತಿರುಗಿಸೋದಕ್ಕೆ ಟ್ರೈ ಮಾಡಿ ಹಾಳಾಗುತ್ತೆ ಅಂತ ಇವಾಗ ಅದನ್ನು ಲಾಕ್ ಮಾಡಿದ್ದಾರೆ. ಆದರೆ ಇದು ಕೆಲವೊಂದು ಕಡೆ ಹೇಳೋಂಗೆ ಇದು ಮೂಮೆಂಟ್ ಇರಲಿಲ್ಲ ಯಾವತ್ತೂ ಕೂಡ, ಒಂದು ದೊಡ್ಡ ಬಂಡೆ ಅಷ್ಟೇ, ಅದನ್ನು ರಥದ ಥರ ಮಾಡಿ ಒಂದು ಚಿತ್ರ ಕೆತ್ತನೆ ಮಾಡಿಟ್ಟಿದ್ದಾರೆ ಅಷ್ಟೇ. ಇದು ಯಾವತ್ತೂ ಮೂಮೆಂಟಲ್ಲಿ ಇರಲಿಲ್ಲ. ಇದು ಬ್ಯೂಟಿಫುಲ್ ಪ್ಲೇಸ್. ಸೊ ಇವಾಗ ರಜಾ ದಿನಗಳಿರೋದ್ರಿಂದ ತುಂಬ ಜನ ತುಂಬ್ಕೊಂಬಿಟ್ಟಿದ್ರು ನಾವಲ್ಲಿ ಹೋಗಿದ್ದ ದಿನದಲ್ಲಿ. ಅದರಿಂದಾಗಿ ಕೆಲವೊಂದು ಕಡೆ ಪ್ರೊಹಿಬಿಷನ್ ಕೂಡ, ಅದು ಮಾಡಬೇಡಿ, ವಿಡಿಯೋ ಮಾಡಬೇಡಿ, ಅದು ಮಾಡಬೇಡಿ, ಇದು ಮಾಡಬೇಡಿ ಅಂತ. ಸೊ ಇಲ್ಲಿ ಮ್ಯೂಸಿಕಲ್ ಪಿಲ್ಲರ್ಸ್. ಸೊ ಇವಾಗ ಒಳಗಡೆ ಕೂಡ ಬಿಡೋದು, ಎಲ್ಲ ರಿನೋವೇಷನ್ ವರ್ಕ್ ನಡೀತಾ ಇದೆ ಅಲ್ಲಿ. ನಾವಿಲ್ಲಿ ನೋಡ್ಬೋದು ಯಾಳಿ ಅನ್ನೋ ಪ್ರಾಣಿ, ಇಮ್ಯಾಜಿನರಿ ಪ್ರಾಣಿ. ಎಲ್ಲ ಒಂದು ಪ್ರಾಣಿಗಳದ್ದು ಒಂದೊಂದು ಅಂಶಗಳನ್ನ ತಗೊಂಡು, ಕುದುರೆ ದೇಹ, ಆನೆ ಮುಖ, ಜಿಂಕೆ ಕಿವಿ, ನವಿಲಿಂದು ಕೆಲವೊಂದು ಇದನ್ನು ನೋಡ್ಬೋದು. ಅದರಿಂದಾಗಿ ಇದನ್ನು ಮಾಡಿದ್ದಾರೆ. ಮತ್ತು ನಾವಿಲ್ಲಿ ಏನು ನೋಡ್ತಾ ಇದ್ವಿ ಪ್ಲೇಸು, ಇದು ಮಂಟಪ. ಯಾವುದೇ ರೀತಿ ಮದುವೆ ಆ ಥರ ಏನಾದರೂ ಪ್ರೋಗ್ರಾಮ್ಗಳು ನಡೆದಾಗ ಇಲ್ಲಿ ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಮತ್ತು ಈ ಪ್ಲೇಸಿಗೆ ಎಲ್ಲರಿಗೂ ಅವಕಾಶ ಇರಲಿಲ್ಲ. ನಾವಿವಾಗ ಏನು ಎಲ್ಲರೂ ಬಂದು ನೋಡ್ತಾ ಇದ್ದೀವಿ, ಆಗಿನ ಕಾಲದಲ್ಲಿ ಬರೀ ಕೆಲವು ವರ್ಗದವರಿಗೆ ಮಾತ್ರ ಇಲ್ಲಿ ಎಂಟ್ರಿ ಇತ್ತು. ಇದು ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಡೊಮಿಂಗೋ ಪಿಯಾಸ್ ಏನು ಈ ಶ್ರೀಕೃಷ್ಣ ದೇವರಾಯ ಈ ಆಸ್ಥಾನದಲ್ಲಿ ಇದ್ದಂಥ ಕಾಲದಲ್ಲೇ ಡೊಮಿಂಗೋ ಪಿಯಾಸ್ ಇಲ್ಲಿಗೆ ಭೇಟಿ ಕೊಟ್ಟಿರ್ತಾನೆ. ಸೊ ಅವನಿಂದಾಗಿ ನಮಗೆ ಎಷ್ಟೊಂದು ಸಿಗುತ್ತೆ. ಯಾಕೆಂದರೆ ಅವನು ಎಂಟ್ರಿ ಆಗೋದಕ್ಕೆ ನೋಡಿದಾಗ ಅವನಿಗೆ ಒಳಗಡೆ ಬಿಟ್ಟಿರೋದಿಲ್ಲ. ಸೊ ಅವನು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಗಾರ್ಡ್ಗಳಿಗೆ ಒಳಗಡೆ ಬಂದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾನೆ. ಬ್ಯೂಟಿಫುಲ್. ಮತ್ತು ಈ ಪಿಲ್ಲರ್ಗಳೇನಿದೆ ಇಲ್ಲಿ, ಆ ಪಿಲ್ಲರಲ್ಲಿ ಕೂಡ ನಾವು ಬಾರಿಸಿದ್ರೆ ಕೆಲವೊಂದು ಮ್ಯೂಸಿಕ್ ಥರನೇ ಸೌಂಡ್ ಕೇಳುತ್ತೆ. ಅದು ನಾರ್ಮಲ್ ಕಲ್ ಥರ ಇಲ್ಲ, ಅದು ಏನೋ ಒಂದು ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಆ್ಯಕ್ಚುಲಿ ಅದನ್ನು ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಕೂಡ. ಮತ್ತು ದೇವಸ್ಥಾನ ಹೊಡೆದಿದ್ದಾರೆ, ಆದರೆ ನೀವು ಅದರ ಪಕ್ಕನೇ ಇರೋವಂಥ ಇಲ್ಲಿ ಎಲ್ಲ ಚಿತ್ರಗಳು ಇದೆಲ್ಲ ಏನೂ ಮಾಡಿಲ್ಲ, ತುಂಬ ಚೆನ್ನಾಗಿ ಹಂಗೆ ಬಿಟ್ಟಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು. ಇಲ್ಲಿ ನೋಡಿದ್ರೆ ನಾವು ಇದನ್ನೇನೂ ಮಾಡಿಲ್ಲ ಅವರು, ತುಂಬ ಚೆನ್ನಾಗಿ ಅವಾಗ ಹೆಂಗಿತ್ತು ಇವಾಗಲೂ ಹಂಗೆ ಇದೆ. ಒಂಥರ ವಿಚಿತ್ರ, ಏನಕ್ಕೆ ಕೆಲವೊಂದು ಪ್ಲೇಸಲ್ಲಿ ಮಾತ್ರ ಹೊಡೆದಿದ್ದಾರೆ, ಕೆಲವೊಂದು ಪ್ಲೇಸಲ್ಲಿ ಯಾಕೆ ಏನೂ ಮಾಡಿಲ್ಲ ಅನ್ನೋದೇ ಇಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆ. ನಾವಿಲ್ಲಿ ಏನು ನೋಡ್ತಾ ಇದ್ದೀವಿ, ಇದೇ ಮ್ಯೂಸಿಕಲ್ ಪಿಲ್ಲರ್ಸು. ಇಲ್ಲಿ ಬಾರಿಸಿದ್ರೆ ಇವಾಗಲೂ ಕೂಡ ಸೌಂಡ್ ಕೇಳುತ್ತೆ. ನಾವು ಆ್ಯಪಲ್ಲಿ ಕೂಡ ಕೇಳ್ಬೋದು ಯಾವುದರ ಸೌಂಡ್ ಬರುತ್ತೆ ಅಂತ. ಮತ್ತು ಬ್ರಿಟಿಷ್ ಅವರು ಇದನ್ನು ಡಿಸ್ಕವರ್ ಮಾಡಿದಾಗ ಅವರು ಕೂಡ ಕೆಲವೊಂದು ಕಂಬನ ಕಿತ್ಕೊಂಡು ಹೋಗಿದ್ದಾರೆ, ಏನಾದರೂ ಒಳಗಡೆ ಇನ್ಸ್ಟ್ರೂಮೆಂಟ್ ಇಟ್ಟಿದ್ದಾರೆ ಅಂತ. ಆದರೆ ಯಾವುದು ಇನ್ಸ್ಟ್ರೂಮೆಂಟ್ ಇಲ್ಲ, ಅದು ಆವಾಗಿನ ಕಾಲದಲ್ಲಿ ಮಾಡ್ತಿದ್ದಂಥ ಟೆಕ್ನಾಲಜಿ. ಸೊ ಬೇರೆ ಎಲ್ಲೂ ಈ ಥರ ಸಿಗೋದಿಲ್ಲ, ಈ ಪ್ಲೇಸಲ್ಲಿ ಮಾತ್ರ ನಮಗೆ ಈ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಬಾರಿಸಿದಾಗ ಸೌಂಡ್ ಬರೋ ಅಂಥ ಟೆಕ್ನಾಲಜಿ ನಮಗೆ ಸಿಗುತ್ತೆ. ಆದರೆ ಇದನ್ನು ತುಂಬ ಹಾಳು ಮಾಡಿದ್ದಾರೆ, ಇಲ್ಲಿ ಯಾವುದೇ ರೀತಿ ಇದು ಕುರುಹು ಇರೋದಕ್ಕೆ ಬಿಟ್ಟಿಲ್ಲ, ತುಂಬ ಹೊಡೆದಾಕಿದ್ದಾರೆ. ಇಲ್ಲಿ ಎಲ್ಲಿ ನೋಡಿದ್ರು ವೀಡಿಯೋಗ್ರಫಿ ಮಾಡಬೇಡಿ ಅಂತ ಇದು ಮಾಡ್ತಾಯಿದ್ದಾರೆ. ಅದರಿಂದಾಗಿ ಎಷ್ಟೊಂದು ವೀಡಿಯೋಗಳನ್ನ ನಾನು ತೆಗಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ಎಲ್ಲಿ ಹೋದರೂ ಕೂಡ ಅವ್ರು ಪ್ರೊಹಿಬಿಟ್ ಮಾಡ್ತಾಯಿದ್ರು. ಬ್ಯೂಟಿಫುಲ್.